ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇನ್ನು ಮುಂದೆ ನಡೆಯಲ್ಲ, ಖತರ್ನಾಕ್ ಡಿ ಗ್ಯಾಂಗ್ ಕಳ್ಳಾಟ ಅಂತ ಹೇಳಲಾಗ್ತಾ ಇದೆ. ಟ್ರಯಲ್ ವಿಳಂಬಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರಾ ಕಳ್ಳಾಟವನ್ನ? ಒಂದಲ್ಲ ಒಂದು ಅರ್ಜಿಯನ್ನ ಹಾಕ್ತಾ ಇದ್ದಾರಾ, ಸಲ್ಲಿಕೆ ಮಾಡ್ತಿದ್ದಾರಾ? ಡಿ ಗ್ಯಾಂಗ್ ವಿರುದ್ಧ ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ದರ್ಶನ್ ಪರ ವಕೀಲರು ಒಂದು ರೀತಿಯಾಗಿ ವಾದವನ್ನ ಮಂಡಿಸಿದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅದಕ್ಕೆ ಒಂದಷ್ಟು ರೀಸನ್ಗಳನ್ನ ಕೊಟ್ಟು, ಅಂದ್ರೆ ಟ್ರಯಲ್ ಅನ್ನ ಹಿಂಪಡೆಯೋದಕ್ಕೋಸ್ಕರ, ಅಂದ್ರೆ ತಡವಾಗ್ಲಿ ನಿಗದಿಯಾದಂತಹ ಡೇಟ್ ಆದ್ಮೇಲೂ ಕೂಡ ಪದೇ ಪದೇ ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ, ತಡವಾಗ್ಲಿ ಅಂತ ಹೇಳ್ಬಿಟ್ಟು ಅಂತ ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೊಂದೆಡೆ ನೋಟಿಸ್ ಹಿಂಪಡೆಯೋದಕ್ಕೆ ಹಿಂದೇಟನ್ನು ಕೂಡ ಹಾಕ್ತಾ ಇರುವಂತದ್ದು. ಹೀಗಾಗಿ ಬೇಲ್ ರದ್ದು ಮಾಡುವಂತೆ ಕೋರ್ಟ್ ಮೊರೆ ಹೋಗ್ಲಾಗ್ತಾ ಇದೆ. ಆಗಸ್ಟ್ 24ರಂದು ಹೈಕೋರ್ಟ್ ಅರ್ಜಿ ಸಲ್ಲಿಸಿರ್ತಾರೆ ಎಸ್ಪಿಬಿ ಪ್ರಸನ್ನ ಕುಮಾರ್, ಪವನ್ ರಾಘವೇಂದ್ರ, ನಂದೀಶ್, ಧನರಾಜ್, ವಿನಯ್. ಕೊಲೆ ಸಂಚಿನಲ್ಲಿ ಭಾಗಿಯಾಗಿದ್ದ 5 ಆರೋಪಿಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರವಾಗಿ ಇವತ್ತು ಡಿ ಗ್ಯಾಂಗ್ಗೆ ನಿರ್ಣಾಯಕ ದಿನ ಆಗಿದೆ. ಇನ್ನು ಮುಂದೆ ಕೋರ್ಟ್ನಲ್ಲಿ ನಡೆಯೋದಿಲ್ಲ ದರ್ಶನ್ ಗ್ಯಾಂಗ್ ಆಟಗಳು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಇನ್ನು ಮುಂದೆ ಯಾವುದೇ ಕಳ್ಳಾಟ ನಡೆಯಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೆಷನ್ಸ್ ಕೋರ್ಟ್ ನಲ್ಲಿ ಟ್ರಯಲ್ ತಡ ಮಾಡ್ತಾ ಇರುವ ಹಿನ್ನೆಲೆ ಮೆಮೊ ಸಲ್ಲಿಕೆ ಮಾಡಿದ್ದಾರೆ ಪ್ರಸನ್ನ ಕುಮಾರ್. ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಅರುಣ್. ರೋಜಾ, ಏನಂದ್ರೆ ಈಗಾಗಲೇ ಏನು ಸೆಷನ್ಸ್ ಕೋರ್ಟ್ ನಲ್ಲಿ ಟ್ರಯಲ್ ಅನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿನೇ ಏನೋ ಆರೋಪಿಗಳು ಇಷ್ಟು ದಿವಸ ಕೇವಲ ಒಂದೊಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ನಿನ್ನೆ ಏನೋ ಸೆಷನ್ಸ್ ಕೋರ್ಟ್ಗೆ ಪ್ರಸನ್ನ ಕುಮಾರ್ ಅವರು ಒಂದು ಮೆಮೋವನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಕೇಳಿದೆ, ನಮ್ಗೆ ಏನು 6 ತಿಂಗಳು ನಾವು ಟ್ರಯಲ್ ಮುಗಿಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿರುವಂತಹ ಸಂದರ್ಭದಲ್ಲಿ ನಾವು 6 ತಿಂಗಳು ಮುಗಿಸ್ತೀವಿ ಅಂತ ಹೇಳಿದ್ವಿ. ಆದ್ರೆ ಈ ರೀತಿ ಆರೋಪಿಗಳ ಪರಗಳು ಸುಮ್ಮನೆ ಸಮಯವನ್ನ ವ್ಯರ್ಥ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಒಂದೊಂದು ದಿನಕ್ಕೆ ಒಂದೊಂದು ಅರ್ಜಿಗಳನ್ನ ಹಾಕೊಂಡು ಬರ್ತಾ ಇದ್ದಾರೆ. ಸೊ ಇದರಿಂದ ಯಾವುದೇ ಪ್ರಯೋಜನಗಳಾಗಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಸೊ ಹಾಗಾಗಿ ನಾವು ಮುಗಿಸ್ಬೇಕಾಗುತ್ತೆ. ಹಾಗಾಗಿ ಅದನ್ನ ನೀವು ಪರಿಗಣನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಮೆಮೋವನ್ನ ಸಲ್ಲಿಕೆ ಮಾಡಿರುವಂತದ್ದು. ಆ ಮೆಮೊ ಸಲ್ಲಿಕೆನ ಕೋರ್ಟ್ ಸಹ ಸ್ವೀಕಾರ ಮಾಡಿರುವಂತದ್ದು. ಜೊತೆಗೆ ಏನಂದ್ರೆ ಇವತ್ತು ಒಂದು ಆರ್ಡರ್ಸ್ ಇರುವಂತದ್ದು, ಅಂದ್ರೆ ಖುದ್ದು ನ್ಯಾಯಾಧೀಶರೇ ಬಂದ್ಬಿಟ್ಟು ಏನು ಜೈಲಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಅಂದ್ರೆ CRPC 310 ಅಡಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಆರ್ಡರ್ಸ್ ಅನ್ನ ಕೋರ್ಟ್ ಸಹ ಮಧ್ಯಾಹ್ನ ಮಾಡುತ್ತೆ. ಸೊ ಹಾಗಾಗಿ ಇನ್ ಮುಂದೆ ಯಾವುದೇ ರೀತಿಯಂತ ಅರ್ಜಿಗಳು ಸಲ್ಲಿಸಕ್ಕೆ ಅವಕಾಶವನ್ನ ಸದ್ಯದ ಮಟ್ಟಿಗೆ ಇರಲ್ಲ. ಆದ್ರೆ ಆರೋಪಿಗಳು ಬೇರೆ ಪರ ವಕೀಲರು ಬೇರೆ ಏನಾದ್ರು ಮಾರ್ಗಗಳನ್ನು ಹುಡುಕೊಂಡು ಅರ್ಜಿಗಳನ್ನು ಸಲ್ಲಿಸಿದ್ರೆ ಅದನ್ನ ಕೋರ್ಟ್ ಸಹ ಒಂದು ತೆಗೆದುಕೊಳ್ಳೋಕೆ ಸಾಧ್ಯತೆ ಇರಲ್ಲ. ಯಾಕಂದ್ರೆ ಮೆಮೊ ಸಲ್ಲಿಕೆ ಆದ ನಂತರ ಯಾವುದೇ ರೀತಿಯಿಂದ ಅರ್ಜಿಗಳನ್ನು ಕೋರ್ಟ್ ಸಹ ಸ್ವೀಕಾರ ಮಾಡಲ್ಲ. ಅದೇ ರೀತಿ ಏನು ಇನ್ನ 5 ಆರೋಪಿಗಳು ಏನಿದ್ದಾರೆ, ಸೊ ಅವರ ಜಾಮೀನು ರದ್ದನ್ನ ಹೈಕೋರ್ಟ್ ನಲ್ಲಿ ಕೋರಿರುವಂತದ್ದು. ಅಲ್ಲೂ ಸಹ 2 ಆರೋಪಿಗಳ ಪರ ವಕೀಲರು ಸಹ ಅಂದ್ರೆ ಆರೋಪಿಗಳು ನೋಟಿಸ್ ಅನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಅದಕ್ಕಾಗಿನೇ ಇವತ್ತು ಸಹ ಹೈಕೋರ್ಟ್ಗೆ ಪ್ರಸನ್ನ ಕುಮಾರ್ ಅವರು ಮೆಮೋವನ್ನ ಸಲ್ಲಿಕೆ ಮಾಡ್ತಾರೆ. ಅಲ್ಲೂ ಮೆಮೋವನ್ನ ಸಲ್ಲಿಕೆ ಮಾಡಿ ಈ ರೀತಿಯ ಮನವಿಗಳನ್ನ ಮಾಡ್ಕೊಂತಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ನಾವು ಅದನ್ನ ಟ್ರಯಲ್ ಅನ್ನ ಬೇಗ ಮುಗಿಸಬೇಕು. ಆದ್ರೆ ಆರೋಪಿಗಳ ನೋಟಿಸ್ ಅನ್ನ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮೆಮೋವನ್ನ ಸಲ್ಲಿಕೆ ಮಾಡ್ತಾರೆ. ಆನಂತರ ಮೆಮೋ ಸಲ್ಲಿಕೆ ಆದ ನಂತರ ಯಾರು ಇರ್ತಾರೆ ಆರೋಪಿಗಳು ಖುದ್ದು ಅವರಿಗೆ ಪೊಲೀಸರ ಮೂಲಕ ಒಂದು ನೋಟಿಸ್ ಅನ್ನ ಜಾರಿ ಮಾಡಿಕೊಂಡು ಮುಂದಾಗ್ತಾರೆ. ಹಾಗಾಗಿ ಎಲ್ಲರೂ ಸಹ ನೋಟಿಸ್ ಅನ್ನ ಸ್ವೀಕಾರ ಮಾಡಿ ಅವರ ಒಂದು ಮನವಿ ಇರುತ್ತೆ, ಅದನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ 7 ಜನ ಆರೋಪಿಗಳು ಜೈಲಿಗೆ ಹೋಗಿದ್ರಿಂದ ಮತ್ತೆ ಇವರು ಜೈಲಿಗೆ ಹೋಗೋ ಬಂಧನ ಭೀತಿ ಇರುತ್ತೆ. ಸೊ ಹಾಗಾಗಿ ನಾವು ತಡ ಮಾಡ್ತಾ ಇರೋದು, ಇದು ಸಹ ಒಂದು ರೀತಿ ಟ್ರಯಲ್ ನ ನಿಧಾನಗತಿ ಮಾಡೋಕೆ ಒಂದು ಪ್ರಯತ್ನನೇ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಪ್ರಸನ್ನ ಕುಮಾರ್ ಅವರು ಒಂದು ಮೆಮೋವನ್ನು ಸಲ್ಲಿಕೆ ಮಾಡೋಕೆ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.